ಕಳೆದ 2 ವರ್ಷದಲ್ಲಿ ಮೊದಲನೇ ಮಂಡ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜೊತೆಗೆ ಒಂದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಏನು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದೋ ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಅದರ ಹಿನ್ನೆಲೆಯಲ್ಲೇ ಒಂದು ಬೂದ್ನೂರಿನ ಉತ್ಸವ ಅಂತೇಳಿ ಪ್ರಾರಂಭ ಮಾಡಿ ಮೊದಲನೇ ವರ್ಷ ಯಶಸ್ವಿಯಾಗಿ ಮಾಡಿದರು. 2ನೇ ವರ್ಷ ಈ ವರ್ಷ ಅದಕ್ಕಿಂತ ಡಿಫರೆಂಟಾಗಿ ಮಾಡಬೇಕು ಅಂತ ಸಾಕಷ್ಟು ಇದರ ಮಧ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಥವಾ ಸಾರ್ವಜನಿಕವಾಗಿ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ಸೌಲಭ್ಯಗಳು ಕೊಡಿಸೋದ್ರಲ್ಲೂ ಯಶಸ್ವಿಯಾಗಿ ಅದರ ಜೊತೆಗೆ ಇದು ಒಂದು ಸಾರ್ವಜನಿಕರಿಗೆ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ನಾಳೆ ಅದು ಅಧಿಕೃತವಾಗಿ ಉದ್ಘಾಟನೆ. ಆ ಉದ್ಘಾಟನೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಇರ್ಬೋದು, ಮಹಿಳೆಯರಿಗೆ ರಂಗೋಲಿ ಇರ್ಬೋದು, ಇನ್ನಿತರ ಆ್ಯಕ್ಟಿವಿಟೀಸ್ ಎಲ್ಲನೂ ಕೊಟ್ಟು ಅದನ್ನೆಲ್ಲ ಪ್ರೈಸನ್ನು ಕೊಡ್ತಕ್ಕಂಥ ಒಂದು ಇದರಲ್ಲಿ ಯುವಕರಿಗೆ ಮಂಡ್ಯ ಒಂದು ನಗರವನ್ನು ಸುತ್ತಮುತ್ತಲ ಗ್ರಾಮವನ್ನು ಮೇಲುಗಡೆಯಿಂದ ತೋರಿಸಿದ್ರೆ ಬಹುಶಃ ನಮ್ಮ ಮಂಡ್ಯ ಹೇಗಿದೆ ಅಂತೇಳಿ ಇವತ್ತು ಎಲ್ರಿಗೂ ಹೆಲಿಕಾಪ್ಟ್ರಲ್ಲಿ ಓಡಾಡೋ ಅವಕಾಶಗಳು ಇರಲ್ಲ. ಯಾರಿಗೆ ಬೇಕಾದ್ರೂ ಶಕ್ತಿ ಇದೆ, ಹೆಲಿಕಾಪ್ಟ್ರಲ್ಲಿ ಓಡಾಡಲಿಕ್ಕೆ ಆಗದೇ ಇರೋದಂತೆ ನಮ್ಮ ರೈತರು ಹೋಗ್ಬೋದು, ಸಾರ್ವಜನಿಕರು ಯಾರು ಬೇಕಾದ್ರೂ ಓಡಾಡ್ಬೋದು. ಆದರೆ ಈ ಥರದ ಒಂದು ಮಂಡ್ಯ ಒಂದು ನಗರವನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮೊದಲಿಗೆ ಪ್ರಪ್ರಥಮವಾಗಿ ರವಿಕುಮಾರ್ ಅವರು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ಮಂಡ್ಯ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಮತ್ತು ಉದಯ್ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷವಾಗಿ ಉದ್ಘಾಟನೆ ಮಾಡಿ ನಾನು ನಾಳೆ ಈ ಒಂದು ಬೂದ್ನೂರು ಉತ್ಸವದ ಅಧಿಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೆ ಸಾಯಂಕಾಲ 6 ಗಂಟೆಗೆ ಬರ್ತಾಯಿದ್ದೀವಿ. ಇದು ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ರಿಗೂ ಸೇಫಾಗಿ ಇವತ್ತು ನಾಳೆ ನಾಡಿದ್ದಲ್ಲ 3 ದಿವಸ ಈ ಕಾರ್ಯಕ್ರಮ ಇರುತ್ತೆ. ಹೆಲಿಪ್ಯಾಡು ಇಲ್ಲೇ ಹೆಲಿಕಾಪ್ಟರ್ ಓಡಾಡೋ ಅಂಥದ್ದು 3 ದಿವಸ ಎಲ್ಲರೂ ಸಮಾಧಾನವಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಬಯಸಬೇಕು. ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾ ಆಡಳಿತ ಇದನ್ನು ಎಚ್ಚರಿಕೆಯಿಂದ ಯಾರಿಗೂ ಯಾವುದೇ ಒಂದು ಸಣ್ಣ ಅಡಚಣೆ ಆಗದಂಗೆ ನೋಡ್ಕೋಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ನೋಡ್ರಿ, ಈಗ ಇದೇನು ಇವತ್ತು ಉತ್ಸವ ಅಲ್ಲ, ಈಗ ಕನಕೋತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 25 ವರ್ಷದಿಂದ ಮಾಡ್ತಾಯಿದ್ದಾರೆ. ಹಂಪಿ ಉತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 2.5 ವರ್ಷದಲ್ಲಿ ಹಳೆದಿದೆ. ರವಿಯವರು ಶಾಸಕರು ಬೂದ್ನೂರು ಉತ್ಸವನ ಮಾಡಿ ಈ ಒಂದು ನೂತನವಾದಂಥ ಒಂದು ಹೆಲಿಕಾಪ್ಟರ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಸರ್ಕಾರ ಟೇಕಪ್ ಆಗಿದೆ ಆಗಿಲ್ಲ ಅನ್ನೋದನ್ನು ಯಾವ ರೀತಿ ಮಾನದಂಡ ಅಳೆಯೋದು? ಕಳೆದ 5 ವರ್ಷದಲ್ಲಿ ನೀವು ರಾಜ್ಯ ಎಲ್ಲ ಅಳತೆ ಮಾಡಬೇಡಿ, ಮಂಡ್ಯ ಜಿಲ್ಲೆಗೆ 5 ವರ್ಷದಲ್ಲಿ ಯಾವುದರಲ್ಲಿ ನೀವು ಕಳೆದ 5 ವರ್ಷ 3 ಮುಖ್ಯಮಂತ್ರಿಗಳ ಕಾಲದಲ್ಲಿ ಏನು ಕಾರ್ಯಕ್ರಮಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯೋಜನೆಗಳು, ಸಾರ್ವಜನಿಕ ಸೌಲಭ್ಯಗಳು ಎಲ್ಲವನ್ನು ಒಂದು ಪಟ್ಟಿ ಮಾಡಿ ಕಳೆದ 5 ವರ್ಷದಲ್ಲಿ ಈ ವರ್ಷ ಏನು ಮಾಡಿದ್ದೀವಿ ನೋಡಿ, ಅದಕ್ಕೆ ಕಂಪೇರ್ ಮಾಡಿ ಹೇಳಿದ್ರೆ ನಾನು ಒಂದು ದಿವಸ ಬೇಕಾದ್ರೆ ನಿಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಒಂದು ದಿವಸ ಯಾವ ಥರ ಒಂದು ದಿವಸ ನೀವೇ ಈಗ ನಾನು ಕೊಟ್ಟರೆ ಅದು ನಿಮಗೆ ಉತ್ಪ್ರೇಕ್ಷೆ ಆಗ್ಬೋದು. ನೀವು ಕಳೆದ 5 ವರ್ಷದಲ್ಲೂ ನೀವೇ ಇದ್ದೀರಾ, ಈಗಲೂ ನೀವೇ ಇದ್ದೀರಾ. ನಿಮ್ಮ ಅನುಭವದಲ್ಲೇ ತಗೊಳ್ಳಿ, ನನ್ನ ಮುಂದೆ ಹೇಳಿ. ಅದರಲ್ಲಿ ಏನಾದ್ರು ಇದ್ದರೆ ನಾನು ಹೌದಪ್ಪ 5 ವರ್ಷಕ್ಕೆ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ಖಂಡಿತ ಒಪ್ಕೊತೀನಿ.